ನಾಡಿನಿಂದ ಕಾಡಿನ ಕಡೆಗೆ ನಮ್ಮ ನಡೆ ಘೋಷವಾಕ್ಯದೊಂದಿಗೆ ಮದ್ದೂರು ಧ್ವನಿ ಲಯನ್ಸ್ ಕ್ಲಬ್ ವತಿಯಿಂದ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ವಾಸಿಸುವ ಜೇನು ಕುರುಬ ಹಾಗೂ ಬುಡಕಟ್ಟು ಸಮುದಾಯದ ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದ ಹಳೆ ಸಫಾರಿ ಕೇಂದ್ರದ ಬಳಿಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಸಾಕಷ್ಟು ಮಂದಿ ಆರೋಗ್ಯ ತಪಾಸಣೆ ಮಾಡಿಸಿದರು. ಶಿಬಿರದಲ್ಲಿ ಸಾಮಾನ್ಯ ಆರೋಗ್ಯ ತಪಾಸಣೆ, ಮೂಳೆ ತಪಾಸಣೆ, ಸ್ನಾಯು ಸಂಧಿ ತಪಾಸಣೆ, ರಕ್ತದೊತ್ತಡ ಪರೀಕ್ಷೆ, ಮಧುಮೇಹ ತಪಾಸಣೆ, ನರ ಮತ್ತು ಹೃದಯ ಸಂಬಂಧಿತ ತಪಾಸಣೆ ಸೇರಿದಂತೆ ವಿವಿಧ ಸೇವೆಗಳನ್ನು ಒದಗಿಸಲಾಯಿತು. ಲಯನ್ಸ್ ಕ್ಲಬ್ ರಾಜಶೇಖರ್, ಧ್ವನಿ ಲಯನ್ಸ್ ಸಂಸ್ಥಾಪಕ ಅಧ್ಯಕ್ಷೆ ರಜನಿರಾಜ್, ಅರವಳಿಕೆ ತಜ್ಞೆ ಡಾ ಹರಿಣಿ, ಡಾ ಮಧು, ಸಂಜೀವಿನಿ ಆಸ್ಪತ್ರೆ ನಿರ್ದೇಶಕ ಡಾ ಪ್ರಸನ್ನ, ಡಾ ಲೋಹಿತ್, ಪ್ರವೀಣ್ ಕುಮಾರ್ ಸೇರಿ ವಿವಿಧ ಕಾಯಿಲೆಗಳನ್ನು ಗುಣಪಡಿಸುವಿಕೆ ಮತ್ತು ಮುಂಜಾಗ್ರತಾ ಕ್ರಮಗಳ ಕುರಿತು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಬಂಡೀಪುರದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಎನ್ಪಿ ನವೀನ್ ಕುಮಾರ್, ವಲಯ ಅರಣ್ಯಾಧಿಕಾರಿ ಮಲೇಶ್, ವಾಸನ್ ಆಯ್ಕೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ಆರೋಗ್ಯ ಅರಿವು ಶಿಬಿರವನ್ನು ಏರ್ಪಡಿಸ್ತೀವಿ ಅಂತ ಕೇಳುವಾಗ ನಮ್ಮ ಈ ಆರೋಗ್ಯದ ಅರಿವು ಕುರಿತು ಮೂಡಿಸಬೇಕು ಅನ್ನೋದೇ ನಮ್ಮ ಲಯನ್ಸ್ ಕ್ಲಬ್ಬಿನ ಒಂದು ಅಂಗವಾಗಿದೆ. ನಾವು ಹಿಂದೆ ನಮ್ಮ ಲಯನ್ ಗವರ್ನರ್ ಹೇಳುವಾಗೆ ನಾವು ಹಲವಾರು ಕಾರ್ಯಕ್ರಮವನ್ನು ನಾವು ಫಾರೆಸ್ಟಲ್ಲಿ ಹಮ್ಮಿಕೊಂಡಿದ್ದೇವೆ. ಲಯನ್ಸ್ ಕ್ಲಬ್ಬು ತುಂಬ ಅಗಾಧವಾಗಿ ಬೆಳೆದಿರುವಂಥ, ಇಡೀ ವಿಶ್ವದಲ್ಲೇ ಇರುವಂಥ ಸಂಸ್ಥೆಯಲ್ಲಿ ಒಂದು ಅಂಗವಾಗಿದೆ. ಇದು ಉದ್ದೇಶ ಗುರಿಗಳೇ ಬ್ಲಡ್ ಕ್ಯಾಂಪು, ಐ ಕ್ಯಾಂಪ್ಗಳು ಮಾಡೋದೇ ಉದ್ದೇಶವಾಗಿದೆ. ಅದರಲ್ಲಿ ನಾವು ಫಾರೆಸ್ಟ್ ಪ್ರಾಜೆಕ್ಟನ್ನೇ ಆಯ್ಕೆ ಮಾಡಿಕೊಂಡಿರೋದು. ಕಾರಣ ಏನಂದರೆ ಅಲ್ಲಿಯ ಕಾಡಿನ ಜನಗಳಿಗೆ ಅರಿವು ಮೂಡಿಸೋದೇ ಒಂದು ಭಾಗವಾಗಿದೆ. ಅಲ್ಲಿ ಈಗಷ್ಟೇ ಹೇಳಿದರು, ಅವ್ರಿಗೆ ಅರಿವಿಲ್ಲ ಜಾಸ್ತಿ, ಅವರು ಏನು ದೇವರು ಮಾಡೋದು ಈ ಥರ ವ್ಯಾಪ್ತಿಯಲ್ಲಿ ಇರುವಂತಹ ಜನಗಳಿಗೆ ಅದಕ್ಕೋಸ್ಕರ ಸರ್ಕಾರದಿಂದ ಬರುವಂಥ ಸವಲತ್ತುಗಳಿರ್ಬೋದು, ಕಾನೂನು ಅರಿವು ಇರ್ಬೋದು, ಈ ಥರ ಆಯೋಜನೆ ಮಾಡುವಾಗ ನಾನು ವೈದ್ಯರ ತಂಡವನ್ನೇ ಸಂಪರ್ಕಿಸಿದಾಗ ತರೋದು ಅನ್ನೋದು ಇನ್ನೂ ತುಂಬ ಕಷ್ಟ. ಅದನ್ನು ಯಶಸ್ವಿಯಾಗಿ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಒಂದು ಹೆಚ್ಚಿನದಾಗಿ ಕಾನೂನು ಬಗ್ಗೆ ಅರಿವು ಅಂತ ಹೇಳಲಿಕ್ಕೆ ಕಾನೂನು ಬೃಹದ್ವಾಗಿದೆ. ತೀರಾ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ನಿಮ್ಮಲ್ಲಿ 2 ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ನಿಮ್ಮ ಹತ್ರ ಎಲ್ಲ ವೆಹಿಕಲ್ಸ್ ಇದೆ ಅಲ್ವಾ? ವೆಹಿಕಲ್ಸ್ ಇದೆಯಾ? ಎಷ್ಟು ಜನ ಡಿ ಎಲ್ ಮಾಡಿಸಿದ್ದೀರಿ? ಕೆಲವು ಜನ ಹತ್ರ ಇಲ್ಲ. ಎಷ್ಟು ಜನದ ಹತ್ರ ಓನ್ ವೆಹಿಕಲ್ಸ್ ಇದೆ? ಇನ್ಸೂರೆನ್ಸು ನೋಡಿ. ಮಾಡೋ ತಪ್ಪೇನು ಅಂದರೆ ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ಬಂಡೀಪುರ ಅರಣ್ಯವಾಸಿಗಳಿಗೆ ಆರೋಗ್ಯ ಕಾರ್ಯಕ್ರಮ ಮಾಡಲಾಗಿದೆ. ಮೈಸೂರಿನ ಗ್ರೀನ್ ಸಿಟಿ ಕ್ಲಬ್, ಲಯನ್ಸ್ ಕ್ಲಬ್ ಅಂಡ್ ಮದ್ದೂರಿನ ಧ್ವನಿ ಲಯನ್ಸ್ ಕ್ಲಬ್ ಇಂದ ಬಂದಿರ್ತೇವೆ. ಈಗ ಇಲ್ಲಿ ನೆರೆದಿರುವ ಎಲ್ಲರಿಗೂ ನಾನು ಸ್ವಾಗತ ಭಾಷಣವನ್ನು ಕೊಡ್ತೇನೆ. ಮೊದಲನೇದಾಗಿ ನಮಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಇಲ್ಲಿನ ACF ಆದ ಮಿಸ್ಟರ್ ನವೀನ್ ಮತ್ತು ಇದಕ್ಕೆ ನಮ್ಮ ಲಯನ್ಸ್ ಕ್ಲಬ್ನ ಗವರ್ನರ್ ಆದ ರಾಜಶೇಖರ್ ಸರ್ ಅವರನ್ನು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಂಡ್ವಿ. ಅದಕ್ಕೂ ಅವರು ಅವರ ಬಿಸಿ ಶೆಡ್ಯೂಲ್ನಲ್ಲೂ ಹೋಗ್ಬಿಟ್ಟು ಇಲ್ಲಿ ನಮ್ಗೆ ಬಂದು ಅವರು ಇದನ್ನು ನಡೆಸ್ಕೊಡ್ತಿದ್ದಾರೆ. ಹಾಗಾಗಿ ರಾಜಶೇಖರ್ ಸರ್ಗೂ ನಮ್ಮ ಸ್ವಾಗತ. ಈ ಕಾರ್ಯಕ್ರಮದ ಮೂಲ ಕಾರ್ಯಕರ್ತರಾದ ನಮ್ಮ ಮಂಡ್ಯ ಜಿಲ್ಲೆಯ ಮಹಿಳಾ ಹಾಗೂ ಮಕ್ಕಳ ಅಧ್ಯಕ್ಷರಾದ ಹಾಗೂ ಧ್ವನಿ ಲಯನ್ಸ್ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರಾದ ರಜನಿ ಮೇಡಮ್ ಅವರು ಇದ್ದಾರೆ. ಅವರು ಒಂದು 4ನೇ ಒಂದು ಕ್ಯಾಂಪ್ ಇಟ್ಟು ನಮ್ಮ ಜಿಲ್ಲೆಯಿಂದ ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳನ್ನು ಒಳಗೊಂಡಂತೆ 317G ಅಂತೇಳಿ ಲಯನ್ಸ್ ಜಿಲ್ಲೆ ಇದೆ. ಇದರಡಿಯಲ್ಲಿ 97 ಸಂಸ್ಥೆಗಳಿದೆ. 3000 ಜನ ಸದಸ್ಯರು ನಾವು ಸೇವೆಯ ದೀಕ್ಷೆಯನ್ನು ಪಡೆದು ಸೇವೆಯನ್ನು ಮಾಡ್ತೀವಿ ಅಂತೇಳಿ ಎಲ್ಲಿ ಅವಶ್ಯಕತೆ ಇದೆ ಆ ಜಾಗಗಳಿಗೆ ಹೋಗಿ ನಾವು ಆರೋಗ್ಯ ಶಿಬಿರಗಳಿರ್ಬೋದು, ಶೈಕ್ಷಣಿಕ ಮತ್ತು ಪರಿಸರ ಈ ಥರ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಮೈಸೂರು, ಮಂಡ್ಯ, ಚಾಮರಾಜನಗರ 20 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಆದರೂ ಕೂಡ 3000 ಜನ ಲಯನ್ಸ್ ಸದಸ್ಯರು ಮಾತ್ರ ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ. ಯಾರು ಅವಶ್ಯಕತೆ ಇದೆ ಅಂಥ ಜನಕ್ಕೆ. ಅದರಲ್ಲೂ ಕೂಡ ನಮ್ಮ ಮದ್ದೂರು ಧ್ವನಿ ಲಯನ್ಸ್ ಸಂಸ್ಥೆ ಬಹಳ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ. ಮಹಿಳೆಯರ ಒಂದು ಹಕ್ಕುಗಳಿಗೆ ಹೋರಾಟ ಇರ್ಬೋದು, ಮಕ್ಕಳುಗಳಿಗೆ ಅವರು ಏನು ಅವರ ಒಂದು ರೈಟ್ಸು ಅದ್ರ ಬಗ್ಗೆ ಹೋರಾಟ, ಮತ್ತು ಬಂದಿಖಾನೆಗಳಲ್ಲಿ ಯಾರು ಆ ಸಶಕ್ತರಿಲ್ಲದೆ ಇರ್ತಾರೆ ಅವ್ರಿಗೆ ಹಣ ಕೊಟ್ಟು ಬಿಡುಗಡೆಗೊಳಿಸ್ತಕ್ಕಂಥದ್ದು, ಕೈದಿಗಳಿಗೆ ಅವರ ಅವಧಿ ಮುಗಿರುತ್ತೆ, ನಂತರ ಅವರಿಗೆ ಹಣ ಪಾವತಿ ಮಾಡಬೇಕು, ಇಷ್ಟು ಹಣ ಅಂತೇಳಿ ಇರುತ್ತೆ, ಅದು ಕೂಡ ಅವ್ರ ಕೈಲಿ ಆಗಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ರಜನಿರಾಜ್ ಅವರು ಎಲ್ಲರ ಒಂದು ಸಹಕಾರದೊಡನೆ ಅಂಥ ಕೈದಿಗಳನ್ನು ಮನವೊಲಿಸಿ, ಜೊತೆಗೆ
ಅವರಿಗೆ ಹಣ ಪಾವತಿ ಮಾಡಿ ಅವರ ಬಿಡುಗಡೆಗೆ ನೆರವಾಗ್ತಾ ಇದ್ದಾರೆ. ಮತ್ತು ಕೃಷ್ಣ ನಿಮಗೆಲ್ಲ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಚೆನ್ನಾಗಿದೆ. ಹಾಗೆ ಇವತ್ತು ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಕಲ್ಯಾಣೋತ್ಸವ ಇದೆ. ನಾಳೆ ಬ್ರಹ್ಮದ ಅದರ ಸದುಪಯೋಗ ಆಸಕ್ತರು ಮತ್ತು ಸಶಕ್ತರೇ ಆಗಿದ್ದಾರೆ, ಅವರಿಗೆ ಸಶಕ್ತರು ಅಲ್ಲೇ ಇರೋರಿಗೆ ಬರೀಲಿ ಅಂತೇಳಿ ನಿಮ್ಮೆಲ್ಲರ ಸಹಕಾರದಿಂದ ನಾವು ಮುಂದೆ ಇನ್ನೂ ಹೆಚ್ಚು ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಬ್ಯಾನರ್ ಬರ್ಬೇಕು